ಹಾಯ್ ಹಲೋ ಎಲ್ಲರೂ ನಮಸ್ತೆ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ, ಸೇಫ್ ಇದ್ದೀರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ಸ್ ಮಾಡಿ ನೋಡಿರಿ. ನಾನು ಮಧ್ಯಾಹ್ನ ತನಕ ಸ್ಕೂಲ್ಗೆ ಹೋಗಿ ಮಧ್ಯಾಹ್ನ ನಂತರ ಬಂದ ಇವಾಗ ಬೆಳಗಾವಿ ಕೊಂಡೆ ನೋಡಿರಿ. ನಮ್ಮ ಕಾಕನ ಮನೆ ವಸ್ತುಕ್ಷ ಅಂತ ಹೇಳ್ತೀವಿ. ಬೆಳಗಾವಿ ಕೊಂಡೀನಿ ಬಸ್ಸಿಗೆ. ನಾನು ನಮ್ಮ ಅನಿತಾ ನಮ್ಮವ್ವ 3 ಜನ ಸೇರಿ ಬೆಳಗಾವಿಗೆ 1 ಗಂಟೆ ಬಸ್ಸಿಗೆ ಒಂದೂವರೆ ಬಸ್ಸಿಗೆ ಕುಂತವ್ರೆ. ಅಲ್ಲಿ ಮನೆಗೆ ಹೋಗಕ್ಕೆ ಅದು ಬೆಳಗಾವಿಗೆ ಹೋಗಕ್ಕೆ 5:30-6 ಗಂಟೆ ಆಗಿತ್ತು. ಇವಾಗ ಇಲ್ಲಿ ಬೆಳಗಾವಿ ಹತ್ರ ಸಮೀಪ 1 ತಾಸು ಇಲ್ಲಿ ಬಂದೇವೆ ಈಗ. ಆಮೇಲೆ ಸಾಯಂಕಾಲ ಹೋಗಿ ನಂತರ ಏನೋ ಹಿಡಿಯೋದು ಮಾಡಲಿಲ್ಲ, ಹಾಗೆ ಸುಸ್ತಾಗಿತ್ತು. ರೆಸ್ಟ್ ಮಾಡಿ ಮನ್ಕೊಂಡ ಮುಂಜಾನೆ ಮತ್ತು ಬೇಗ ಎದ್ದು ರಂಗೋಲಿ ಬಿಡಕ್ಕೆ ಹೋಗೋದು. ಅದ್ರ ಸಲುವಾಗಿ ಏನು ಹಿಡಿಯೋದು ಮಾಡಲಿಲ್ಲ. ಅವಾಗ ನಮ್ಮ ಕಾಕೋದೆಲ್ಲ ಇದ್ದರು, ಎಲ್ಲ ಪೌಡ್ನರ್ ಬಂದಿರು ಭಾಳ ಜನ. ಎಲ್ಲರ ಜೊತೆ ಮಾತಾಡ್ಕೊಂತು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ರಂಗೋಲಿ ಬಿಡಕ್ಕೆ ಬಂದೀವಿ ನೋಡ್ರಿ. ಈಗ ಹೊಸ ಮನೆ ಮುಂದೆ ನನಗೇನು ಹಂಗೆ ಪರ್ಫೆಕ್ಟ್ ರಂಗೋಲಿ ಬರೋಂಗಿಲ್ಲ, ಆದರೂ ಸಾಧಾರಣ ರಂಗೋಲಿ ಬಿಟ್ಟೇನಿ. ಇವಾಗ ಆಕಳ ಪೂಜೆ ಮಾಡತ್ತಾರ ನೋಡ್ರಿ. ಪ್ರದಕ್ಷಿಣಾಂ ಸಮರ್ಪಯಾಮಿ, ನಮಸ್ಕಾರಂ ಸಮರ್ಪಯಾಮಿ. ನಮಸ್ಕಾರ ಮಾಡಿ. ಶರಯೋ ಮಹೇಂದ್ರ ತನಯಾ ಕರ್ಮಣ್ವತಿ ವೇದಿಕಾ ವೇತ್ರವತಿ ಮಹಾಸುರನದಿ ಖ್ಯಾತಾ ಗಯಾ ಗಂಡಕಿ ಪೂರ್ಣ ಜಲೈ ಸದಾಯ ಮಂಗಲ ನಾಸಾಗರೇ ವರಮೌಕ್ತಿಕಂ ಕರತಲೇ ವೇಣೋಃ ಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಶ್ರೀ ಪರಿವೇಷ್ಟಿತೋ ವಿಜಯತೆ ಲಕ್ಷ್ಮೀಪತೇರ್ಮಂಗಲಂ ಸುಮುಹೂರ್ತೋ ಸಾವಧಾನ. ಸರ್ವದಾ ಸರ್ವಕಾಲೇಷು ಭಗವಾನ್ ಮಂಗಲಾಯತನಂ ಹರಿಃ. ತಂಗೀರ್ ಬಾಬಾ ಸಾರಿ ಸಾವಕಾಶ ನಿಲ್ಲ. ಇವಾಗ ರಂಗೋಲಿ ಬಿಟ್ಟ ನಂತರ ನಾವು ಒಂದು ವಿಡಿಯೋ ಮಾಡ್ಕೋಬೇಕಂತೇಳಿ ವಿಡಿಯೋ ಮಾಡ್ಕೊಳತ್ತೀವಿ ನೋಡ್ರಿ. ಎಲ್ಲ ಆದ ನಂತರ ಈಗ ಪೂರ್ತಿ ನಿಮ್ಗೆ ಮನೆಯಿಂದ ಹೊರಗಿಂದ ಎಲ್ಲ ವ್ಯೂ ತೋರಿಸ್ತೀವಿ ನೋಡ್ರಿ. ಈಗ ಈ ರೀತಿಯಾಗಿ 1 2 ಫ್ಲೋರಿಂದ 3 ಫ್ಲೋರಿಂದ ಮನೆ ಕಟ್ಟಿಸಿದಾರು. ಕೆಳಗೆ ಕಾರ್ ಗಾಡಿ ಬಿಡಾಕೋದು ಪಾರ್ಕಿಂಗ್ ಮಾಡಿ ಒಂದು ಫ್ಲೋರ್ ಹೊಡಿಬೇಕಾಗಿತ್ತು.
ಚೆಂದಾಗೈತಿ ಮನೆ ಯಾವ ರೀತಿ ಆಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಈಗ ನಿಮಗೆಲ್ಲ ಪೂರ್ತಿ ಒಂದ್ಸಲ ಮನೆ ವ್ಯೂ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡಾಕ್ತೀನಿ. ಇದೆಲ್ಲ ರಂಗೋಲಿ ಬಿಟ್ಟ ನಂತರ ಎಲ್ಲ ವಾಸ್ತು ಶಾಂತಿಯ ಮುಂಜಾನೆ ಎಲ್ಲ ಇವು ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ನಾನು ಮಧ್ಯಾಹ್ನ ಇದೊಂದು ವಿಡಿಯೋ ಮಾಡಾಕ್ತೀನಿ. ಇನ್ನು ಸ್ವಾಮಿಗಳದು ಇದ್ರು, ಏನೋ ಮಾತು ಸುಡಾತಿದ್ರು, ಇವಾಗ ನಾವು ವಿಡಿಯೋ ಮಾಡಾಕ್ತಿದ್ದು. ಮಮ್ಮಿ ಎಲ್ಲ ಪೂಜೆ ಮಾಡ್ರು ನವಗ್ರಹದ, ಆಮೇಲೆ ಹೋಮ ಪೂಜೆ ಮಾಡ್ರು. ಇಲ್ಲಿ ಹಾಲು ಉಕ್ಸಿದ್ರು ಬರ್ಶನ್ ಕಟ್ಟಿ ಮೇಲೆ. ಮೇಲ್ಗಡೆ ಎಲ್ಲ ಕಬೋರ್ಡ್ ಅದು ಮಾಡಿದರು. ಆಮೇಲೆ ಕೆಳಗು ಕಬೋರ್ಡ್ ಮಾಡ್ಯಾರು. ಈ ಸೈಡ್ ಈಚೆಗಡೆ ಪೂಜಾ ರೂಮ್ ಮಾಡ್ಯಾರು. ಆಮೇಲೆ ನಾವು ಒಂದು ಫೋಟೋ ತಗೊಂಡು ಆಮೇಲೆ ಈಗ ಕುಂಬಳಕಾಯಿ ನಿವಾಳಿಸಿ ಅದನ್ನು ಹೊಡಿತಾರಲ್ರಿ, ಆ ರೀತಿ ಒಂದು ಪೂಜೆ ಮಾಡತ್ತಾರು. ಸ್ವಾಮಿಗಳು ಮಂತ್ರ ಹೇಳತ್ತಿದ್ರು. ಆವಾಗ ಇದನ್ನ ವಿಡಿಯೋ ಸ್ಕಿಪ್ ಮಾಡಿದ್ದೆ ನಾನು. ಹೊರಗಡೆನು ಅಲ್ಲಿ ಮೇನ್ ಬಾಗಿಲಿಗೆ ಅಲ್ಲಿ ನಿವಾಳಿಸಿ ಅದು ಕುಂಬಳಕಾಯಿ ಹೊಡಿತಾರು. ಈಗ ಜೋರ್ಲೆ ಹೊಡಿದು ಹೇಳಾಕ್ತಿದ್ರು. ಅದ್ರ ಮೇಲೆ ಇದನ್ನೇ ಕರ್ಪೂರ ಹಾಕಿದ್ರು. ಕರ್ಪೂರ ತಗೊಂಡ್ರೆ ಈಗ ನೋಡ್ರಿ ಕಾಕ ಒಮ್ಮೆ ಒಂದು ಸಲ ಹೊಡಲಿಲ್ಲ, ಎರಡನೇ ಸರ್ತಿ ಹೊಡಿತದು. ಈ ರೀತಿ ಒಂದು ಹೊಡಿತು. ಅದ್ರೊಳಗೆ ಕುಂಕುಮ ಹಾಕಿ ಇಡ್ತಾರೋ. ಆಮೇಲೆ ಎಲ್ಲರೂ ನಾವು ಬಂದವರೆಲ್ಲ ನಮ್ಮ ಮಾತು ಚಾಲಾಗಿತ್ತು. ನಮ್ಮವ್ವ, ನಮ್ಮ ಅತ್ತಿ ಮೊಮ್ಮಗಳ ಇವರೆಲ್ಲ ನಮ್ಮದು ಒಂದು ಫೋಟೋ ಇರ್ಲತ್ತೇಳಿ. ಇವಾಗ ಮ್ಯಾಲ ನಮ್ಮ ಕಾಕುನ ತಮ್ಮನ ಹೆಂಡತಿ ನಿಲ್ಸುತ್ತಾಕತ್ತೀರಿ ಮನೆಗೆ. ನಿಲ್ಸುತ್ತಿರ ನಂತರ ನಾವು ಸ್ವಲ್ಪ ಫೋಟೋ ತಗೊಂಡು ಊಟ ಕಡೆ ಹೋಗ್ಬೇಕಂತೇಳಿ ನಮಗೂ ಹಸುವಾಗಿದ್ದು ಊಟ ಕಡೆ ಹೋಗಾರದ್ದು. ಅದಕ್ಕೆ ಇದನ್ನ ಸ್ವಲ್ಪ ಇಷ್ಟು ವಿಡಿಯೋ ಮಾಡ್ಕೊಂಡು ಊಟ ಕಡೆ ಹೋಗಾರದ್ದು. ಮತ್ತು ಅನ್ನೊಟ್ಟಿಗೆ ಇವತ್ತು ಮುಂಚೆಗಿನ ಉಡುಗೆ ತುಂಬಿಲ್ಲ ಇದ್ರು, ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಇವಾಗ ಉಡಿ ತುಂಬತ್ತಾರ ನೋಡ್ರಿ. ಈಗ ಇನ್ನೊಂದು ಜನ ಉಡಿ ತುಂಬತ್ತರು. ಇವರಿಂದಲ್ಲ ತೀವ್ರ ಹೂವು ಅಂತೂ ಸಾಕಷ್ಟು ತಂದಿದ್ರು. ಎಲ್ಲರೂ ಹೂವು ಹಾಕೊಂಡಿದ್ದು. ಈ ರೀತಿ ಒಂದು 10 ವರ್ಷ ಆಗಿದೆ ಮುಗಿಸೋದು ಮನೆ ಬೆಳಕಾಗ್ತದೆ.
ಮತ್ತು ನೀನು ತಗೊಳ್ಳೆ ಹೆಂಗೆ ಈಗ ಬರೀ ರೂಮ್ಗೂ ಎಲ್ಲ ತೋರಿಸ್ತೀನಿ ನಿಮ್ಗೆ. ಎಲ್ಲ ರೂಮ್ಗಳಿಗೆ ಕಬೋರ್ಡ್ ಮಾಡ್ಯಾರು, ಅರಿವಿ ಅದು ಹಾಕಿಡಕ್ಕೆ ಲಾಕರ್ಗಳು ಮಾಡ್ಯಾರು, ಇಸ್ತ್ರಿ ಟೈಪ್ ಬಾಗಿಲದು ಮಾಡ್ಯಾರು. ಅಲ್ಲೇ ಅಯ್ಯ ರೂಮ್ಗೆ ಬಾತ್ರೂಮ್ ಟಾಯ್ಲೆಟ್ ರೂಮ್ ಅಟ್ಯಾಚ್ ಮಾಡ್ಯಾರು, ಬಾಲ್ಕನಿನೂ ಮಾಡ್ಯಾರು. ಎಲ್ಲ ಪೂರ್ತಿ ಗಾಳಿ ಬೆಳಕು ಬರ್ಲತ್ತೇಳಿ ದೊಡ್ಡ ದೊಡ್ಡ ವಿಂಡೋಗಳು ಹಚ್ಚ್ಯಾರು ಮತ್ತು ಕಾಜಿನ ಗ್ಲಾಸು ಹಚ್ಚ್ಯಾರು. ಒಂಥರ ಮಸ್ತ್ ಅನಿಸ್ತು, ರೂಮ್ ಚಂದ ಅನಿಸ್ತು. ಮತ್ತು ಗಾಳಿ ಬೆಳಕೆಲ್ಲ ಬರ್ತೈತಿ. ಕಿಟಕಿಗೂ ದೊಡ್ಡ ಹಚ್ಚಾರು, ಮಸ್ತ್ ಅನಿಸ್ತು ರೂಮ್ ನನಗೆ. ಮೇಲ್ಗಡೆ 2 ರೂಮ, ಒಂದು ಹಾಲ್ ಮಾಡ್ಯಾರು. ಕೆಳಗೆ 1 ರೂಮ, ಒಂದು ಹಾಲ, ಕಿಚನ ಮಾಡ್ಯಾರು. ದೊಡ್ಡ ದೊಡ್ಡ ಬಾತ್ರೂಮ ಟಾಯ್ಲೆಟ್ ರೂಮ ಅಟ್ಯಾಚ್ಮೆಂಟ್ ಮಾಡ್ಯಾರು. ಮಸ್ತ್ ಆಗೈತೆಲ್ಲ. ದೊಡ್ಡ ದೊಡ್ಡ ಅರಿವಿ ಕಬೋರ್ಡ್ಗಳು ಮಾಡ್ಯಾರು. ಅಲ್ಲೇ ಕಾಟನ ಮಾಡಿಸಿದಾರು. ಏನಂದ್ರು ನಂಗೆ ಈ ರೂಮ ಮಸ್ತ್ ಅನಿಸ್ತು ನೋಡ್ರಿ ಹೊರ ನಿಂತ್ಕೊಂಡು ಅಲ್ಲಿಗೆ ಆಯಾ ರೂಮ್ಗೆ ಬಾಲ್ಕನಿ ಮಾಡ್ಯಾರು. ಮತ್ತು ನಾವೆಲ್ಲ ಬಂದವರೆಲ್ಲ ಫೋಟೋ ತೊಗೊಳತ್ತೀವಿ ನೋಡ್ರಿ. ಈಗ ಪೌಣ್ಯಾರ ಜೊತೆ ಬಂದವ್ರ ಜೊತೆ ಈಗ ಒಂದೇ ಸಲ ಭೇಟಿ ಆಗ್ತಿರ್ತಾರೆ. ಎಂಥ ಕಾರ್ಯಕ್ರಮಗಳಿಗೆ ಅವ್ರದ್ದು ಇರ್ಲತ್ತೇಳಿ ಫೋಟೋ ತೊಗೊಂಡೆ. ಇವರು ನಮ್ಮ ಕಾಕು. ಕಾಕನ ಫೋಟೋ ಹಾಕಿ ನೋಡ್ರಿ ಹಂಗೆ. ಇಲ್ಲಿ ಈ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತೆ ವಿಡಿಯೋ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.